ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಕ್ಷತ್ರಿಯಸ್ಯ ಪ್ರಮತ್ತಸ್ಯ ದೋಷಃ ಸಂಜಾಯತೆ ಮಹಾನ್ ಅಧರ್ಮಾಃ ಸಂಪ್ರವರ್ಧಂತೆ ಪ್ರಜಾಸಂಕರಕಾರಕಾಃ. ರಾಜನೊಬ್ಬ ಮೈ ಮರೆತರೆ ದೋಷಗಳು ಬೆಳಿತವೆ ಬೆಳಿತವೆ ಬೆಳಿತವೆ. ಪ್ರಜೆಗಳನ್ನು ಗೊಂದಲದ ಗೂಡಿನಲ್ಲಿ ಕೆಡವುತ್ತೆ. ಅಧರ್ಮಾಃ ಸಂಪ್ರವರ್ಧಂತೆ. ಅಧರ್ಮ ಚೆನ್ನಾಗಿ ಬೆಳೆಯುತ್ತೆ. ಅದರಿಂದಾಗಿ ಪ್ರಜಾಸಂಕರ. ಸಂಕರ ಅಂತ ಹೇಳಿದ್ರೆ ಮೇಲುನೋಟಕ್ಕೆ ಜಾತಿ ಅಂತ ಕಾಣುತ್ತೆ, ಜಾತಿ ಮಿಕ್ಸ್ ಆಗತ್ತೆ ಅಂತ. ಜಾತಿ ಮಿಕ್ಸ್ ಆಗೋದು ಅಂದರೆ ಜಾತಿ ಮಾತ್ರ ಮಿಕ್ಸ್ ಆಗಲ್ಲ, ಶುದ್ಧವಾದ ತಿಳಿವೇ ಹೊರಟು ಹೋಗುತ್ತೆ. ಈಗ ಸಮಸ್ಯೆ ಏನು ಅಂದರೆ ಈಗ ಒಂದು ತಿಳಿವು ಇರುತ್ತೆ, ಒಂದು ಶಾಸ್ತ್ರದ ಚಿಂತನೆ ಇರುತ್ತೆ. ಮದುವೆ ಅಂದರೆ ಏನು? ದೈಹಿಕವಾದ ಪ್ರೀತಿ ಮಾತ್ರ ಅಲ್ಲ, ಅದರಿಂದ ಆಚೆಗೆ ಅದು ಒಂದು ಹಂತ ಮುಗೀತು. ಅದರಿಂದ ಆಚೆಗೆ ಸುಖವಾಗಿರಲಿಕ್ಕೆ ಅದು ಸಾಲದು. ಸುಖವಾಗಿರಲಿಕ್ಕೆ ವೈಚಾರಿಕ ಸಾಮ್ಯ ಬೇಕಾಗ್ತದೆ. ಅಟ್ಲೀಸ್ಟ್ ವೈಚಾರಿಕ ಭೇದ ಇದ್ದರೆ ಅದನ್ನು ಸಹಿಸುವಷ್ಟು ಚಿಕ್ಕದಾಗಿರಬೇಕು. ಇರೋದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸುಖದ ಕಲ್ಪನೆ ಬೇರೆ, ಇಬ್ಬರದು ಬೇರೆ ಇರುತ್ತೆ. ಯಾಕೆಂದರೆ ಬೇರೆ ಬೇರೆ ವಾತಾವರಣದಿಂದ ಬಂದಿರ್ತಾರೆ. ಸುಖ ಅಂದರೆ ಏನು ಅಂದರೆ ಅಲ್ಲಿಂದ ಶುರು ಆಗತ್ತೆ. ಸುಖ ಅಂದರೆ ಏನು, ಇಷ್ಟ ಅಂದರೆ ಯಾವುದು, ಇಬ್ಬರಿಗೂ ಸುಖವಾಗಿರುವಂಥದ್ದು ಯಾವುದು, ಹೀಗೆಲ್ಲ ನಾವು ಎಷ್ಟರ ಮಟ್ಟಿಗೆ ಸಹಿಸಬಹುದು ಅಂದರೆ ತೀರಾ ಸಣ್ಣ ಪುಟ್ಟದರಲ್ಲಿ ಅಭಿಪ್ರಾಯ ಭೇದ ಇದ್ದರೆ ಸಹಿಸಬಹುದು. ಅದೇ ಹಿರಿದಾದರೆ ಸಹಿಸಲಿಕ್ಕಾಗಲ್ಲ. ಮದುವೆ ಆದಮೇಲೆ ನಾವು ಅಷ್ಟಕ್ಕೆ ನಿಂತ್ಕೊಳ್ಳೋಲ್ಲ, ಗೆಳೆಯರು ಬೇಕಾಗ್ತಾರೆ. ಆಮೇಲೆ ಬೌದ್ಧಿಕ ಸಾಹಚರ್ಯ ಬಹಳ ಮುಖ್ಯ ಆಗತ್ತೆ. ಅದಕ್ಕೆ ತಕ್ಕ ವಾತಾವರಣ ಇರಬೇಕಾಗತ್ತೆ. ನಾವಿಬ್ಬರೇ ಬಾಳೋದಲ್ವಲ್ಲ, ಗಂಡು ಹೆಣ್ಣು ಎರಡೇ ಇಬ್ಬರೇ ಬಾಳಲಿಕ್ಕಾಗಲ್ಲ. ಇಡೀ ಸಮಾಜದ ಜೊತೆಗೆ ಬಾಳಬೇಕು. ಅದರಿಂದ ನಾವು ಯೋಚನೆ ಮಾಡಬೇಕಾಗತ್ತೆ. ವರ್ಣಸಾಂಕರ್ಯ ಆದರೆ ಎಲ್ಲಿ ಗೊತ್ತಾ ಪೆಟ್ಟು ಬೀಳೋದು? ವಿದ್ಯೆಯಲ್ಲಿ. ಯಾಕೆ ವರ್ಣಸಾಂಕರ್ಯ ಆಗಬಾರದು? ಜಾತಿಗಳನ್ನು ಮೀರಿ ಗಂಡು ಹೆಣ್ಣು ಯಾಕೆ ಜೊತೆಗೂಡಬಾರದು ಅಂದರೆ ಕೂಡ್ಬೋದು, ಏನು ತೊಂದರೆ ಇಲ್ಲ. ಎಲ್ಲಿ ತನಕ? ಅದು ಸ್ಪರ್ಶ ಸುಖದ ತುದಿ ತಲುಪುವ ತನಕ. ಸ್ಪರ್ಶ ಸುಖದ ತುತ್ತ ತುದಿ ತಲುಪಿಯಾಗಿ
ಮಕ್ಕಳಾಗಲಿಕ್ಕೆ ಶುರು ಆಗತ್ತೆ. ಮಕ್ಕಳಾದ ಮೇಲೆ ನಮಗೆ ಏನೋ ಒಂದನ್ನು ತುಂಬಿಕೊಳ್ಬೇಕು ನಾವು. ಹೊಟ್ಟೆಯ ಹಸಿವು ನೀಗಿದ ಮೇಲೆ ತಲೆಯ ಹಸಿವು ಶುರು ಆಗತ್ತೆ. ಇವತ್ತಲ್ಲ ನಾಳೆ ಶುರು ಆಗೇ ಆಗತ್ತೆ. ಮಕ್ಕಳಿಗೆ ಹೊಟ್ಟೆ ಹಸಿವಿನ ಬಗ್ಗೆ ಲಕ್ಷ್ಯ ಇರಲ್ಲ. ಹೊಟ್ಟೆ ಹಸಿವಾಗಿದೆ ಅಂತ ಕೂಡ ಗೊತ್ತಾಗಲ್ಲ. ನಾವು ಅದೇ ಲೆವೆಲಲ್ಲಿ ಇರ್ತೀವಿ. ನನಗೆ ಜ್ಞಾನ ಬೇಕು ಅಂತ ಕೂಡ ಗೊತ್ತಾಗಲ್ಲ. ಬಹಳ ಜನರಿಗೆ ಜ್ಞಾನದ ಕೊರತೆ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಮಕ್ಕಳು ಶುದ್ಧವಾದ ಆಹಾರ ತಿನ್ನದೆ ಏನೇನೋ ತಿಂದು ಹಾಳು ಮೂಳು ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವ ಹಾಗೆ ಆ ಚಿಪ್ಸ್ ಅಂತೇನೋ ತಿಂತಾರೆ, ಆಮೇಲೆ ಇನ್ನೇನೆಂತದ ಅದು ಹೊಟ್ಟೆ ಆ ತರಹ ಬೆಳೆಯದ ಮಕ್ಕಳು, ಅರಿವಿನಿಂದ ಬೆಳೆಯದ ಮಕ್ಕಳು ಏನೇನೋ ತಿಂದು ಹೊಟ್ಟೆ ತುಂಬಿಸ್ಕೋತಾರೆ. ಅದು ಅಜೀರ್ಣ ಆಗತ್ತೆ, ಕೆಡತ್ತೆ, ಏನೇನೋ ಆಗತ್ತೆ. ಯಾವ ಸಮಯಕ್ಕೆ ಯಾವ ಆಹಾರ ತಗೊಳ್ಬೇಕು ಆ ಆಹಾರ ತಗೊಳ್ಬೇಕು. ಆ ರೀತಿ ಇದು ಕೂಡ. ವೇದ ಶಾಸ್ತ್ರ ಅದರಲ್ಲಿ ಆಳವಾಗಿ ಹೋಗಬೇಕು ಅಂದರೆ ನಮ್ಮ ಸಂಗಾತಿಯೇ ಅದಕ್ಕೆ ಅಡ್ಡಿ ಆಗಬಾರದು. ಹೀಗಾಗಿ ವರ್ಣಸಾಂಕರ್ಯ ಮೇಲುನೋಟದ ಜಾತಿ ವ್ಯವಸ್ಥೆ ಅನ್ನೋದೇನಿದೆ ಅದು ಆಳವಾಗಿ ಶಾಸ್ತ್ರದ ಚಿಂತನೆಗೆ ಸಂಬಂಧಪಟ್ಟು ಇದೆ. ಈಗ ಹಾಗಂತ ಹೇಳಿ ಬ್ರಾಹ್ಮಣರು ಮದುವೆ ಆದವರು ಇಬ್ಬರು ಶಾಸ್ತ್ರದಲ್ಲಿ ಸಾಗುತ್ತಾರೆ ಅಂತಲ್ಲ. ಮುಂದೊಂದು ದಿವಸ ಅವರು ಆ ಶಾಸ್ತ್ರದಲ್ಲಿ ಹೋಗಲಿಕ್ಕೆ ಅವಕಾಶ ಇದೆ. ಹಾಗೆ ಬೇರೆ ಜಾತಿಯಲ್ಲಿ ಹುಟ್ಟಿದವರು ಜ್ಞಾನದ ಕಡೆ ಬರಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ. ಅವತ್ತೂ ಇತ್ತು, ಇವತ್ತೂ ಇದೆ. ನಮಗೆ ಮೂಡಬೇಕಾದದ್ದು ಶುದ್ಧ ಜ್ಞಾನದ ಬಗ್ಗೆ ಅರಿವು ಮಾತ್ರ. ತಂದೆ ತಾಯಿಗಳು ಚೆನ್ನಾಗಿ ಬಾಳಿದರೆ, ಚೆನ್ನಾಗಿ ಬಾಳೋದು ಇಬ್ಬರು ವಿವಾಹೇತರವಾದ ಸಂಪರ್ಕವನ್ನು ಇಟ್ಟುಕೊಳ್ಳದೆ ಮದ್ಯ ಮಾಂಸಗಳಿಗೆ ತೀವ್ರವಾಗಿ ಬಲಿ ಬೀಳದೆ ವ್ಯಸನಗಳಿಂದ ದೂರವಾಗಿದ್ದರೆ ಇವತ್ತಲ್ಲ ನಾಳೆ ಅವರ ಸಂತತಿಯಲ್ಲಿ ಒಬ್ಬ ಮಹಾಪುರುಷ ಬಂದೇ ಬರ್ತಾನೆ, ಕುಲದೀಪಕನಾದವನು ಬಂದೇ ಬರ್ತಾನೆ. ಆದ್ದರಿಂದ ಜಾತಿ ಅನ್ನೋದೇನಿದೆ ಅದು ಒಂದು ಹಂತದಲ್ಲಿ ಮುಖ್ಯ ಆಗತ್ತೆ. ಗುಣವನ್ನು ನೋಡುವಾಗ ಜಾತಿಯನ್ನು ಗಣಿಸಬಾರದು. ಆದರೆ ಮದುವೆ ನೋಡಬೇಕಾದ್ರೆ ಅದು ಅನಿವಾರ್ಯ ಅಂತ ಅನ್ಸತ್ತಪ್ಪ. ಅಲ್ಲ, ಹಾಗಾದರೆ ಇಲ್ವಾ? ಇದ್ದಾರೆ. ಆ ಕಾಲದಲ್ಲಿ ಇವಾಗ ಕ್ಷತ್ರಿಯರು ಬ್ರಾಹ್ಮಣರನ್ನು ಮದುವೆ ಆಗ್ತಾ ಇರಲಿಲ್ವೇ? ಹಾಗೆ ಬ್ರಾಹ್ಮಣ ಹುಡುಗಿಯರು ಕ್ಷತ್ರಿಯರನ್ನ ಮದುವೆ ಆಗ್ತಾ ಇರಲಿಲ್ವೇ? ಆದರೆ ಅವ್ರಿಗೆಲ್ಲ ನಾವು ವೈದಿಕರು ಅನ್ನುವ ಪರಿಜ್ಞಾನ ಇತ್ತು. ಆದ್ದರಿಂದ ಮುಂದೆ ಒಂದು ಗುರಿ ಇಟ್ಟುಕೊಂಡು ನಡೆಯೋದು ಒಳ್ಳೆಯದು. ಈಗ ಅದು ಮಿಸ್ ಆಗಿದೆ. ಈ ಇಷ್ಟು ದೊಡ್ಡ ಹಿನ್ನೆಲೆಯಲ್ಲಿ ಪ್ರಜಾಸಂಕರ ಕಾರಕಾಹ, ಪ್ರಜೆಗಳಲ್ಲಿ ಸಾಂಕರ್ಯ ಉಂಟಾಗಿ ಅಧರ್ಮ ಬೆಳೆಯುತ್ತೆ. ಸಾಂಕರ್ಯದ ಮೂಲ ಸಮಸ್ಯೆ ಏನು? ವಿದ್ಯಾನಾಶ, ಜ್ಞಾನನಾಶ. ಹಾಗಂತ ಸಾಂಕರ್ಯ ಇಲ್ಲದವರಲ್ಲಿ ವಿದ್ಯಾನಾಶ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಮಾತನ್ನು ಸರಿಯಾಗಿ ನೋಡಿ. ಯಾವುದೇ ಒಂದರ ಮಿತಿಯನ್ನು ತಿಳ್ಕೊಳ್ಳಿ. ಇತಿಮಿತಿಗಳಿರುತ್ತೆ, ಎಲ್ಲದಕ್ಕೂ ಇತಿಮಿತಿಗಳಿರ್ತದೆ. ಯಾರೋ ಒಬ್ಬ ಆ ಇತಿಮಿತಿಗಳನ್ನು ದಾಟ್ತಾನೆ. ಅದು ದಾಟುವವ ಇತಿಮಿತಿಯ ಒಳಗಡೆಯೇ ಮೊದಲು ಬೆಳೆದಿರಬೇಕು, ಅದು ಅನಿವಾರ್ಯ. ಹೀಗಾಗಿ ಆ ಒಂದು ದೊಡ್ಡ ಜ್ಞಾನದ ಕಡೆಗೆ ಹೋಗುವಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನಿಯಮಗಳ ಅವಶ್ಯಕತೆ ಇರುತ್ತೆ. ಆ ಜ್ಞಾನದ ದಾರಿ ಮಿಸ್ ಆಯಿತು ಅಂದರೆ ಯಾವುದನ್ನು ಬೇಕಾದರೆ ಎನಿಥಿಂಗ್ ಕ್ಯಾನ್ ಬಿ ರೀಗೈನ್ಡ್. ಯಾವುದನ್ನೇ ಆಗಲಿ ಮತ್ತೆ ಗಳಿಸಬಹುದು, ಆದರೆ ವಿದ್ಯೆಯನ್ನಲ್ಲ. ಯಾವುದೋ ಒಬ್ಬನಲ್ಲಿ ಅದು ತನ್ನ ಸಾವಿರಾರು ಅರ್ಥಗಳನ್ನು ತಳೆದು
ಮೈದೋರಿ ನಿಲ್ಲುತ್ತೆ. ಅಂಥವನನ್ನು ನೋಡಿ ಅವನನ್ನು ಗುರುತಿಸಿ ಹೋಗಲಿಕ್ಕಾದರೂ ಕೆಲವೊಂದು ಮಿನಿಮಮ್ ಚಿಂತನೆ ಮಾಡಬೇಕಾಗತ್ತೆ, ಮಿನಿಮಮ್ ನಿಗ್ರಹ ಬೇಕಾಗತ್ತೆ. ಎಲ್ಲರಿಗೂ ತೋರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅವನು ಗುರುತಿಸ್ಬೇಕಲ್ಲ. ಗುರುತಿಸ್ಲಿಕ್ಕಾದರೂ ಸ್ವಲ್ಪ ಮಟ್ಟಿಗೆ ಶುದ್ಧತೆ ಬೇಕಾದ. ಮತ್ತು ಇದರ ಮಿತಿ ಇದೆ, ದಾಂಪತ್ಯದ್ದೊಂದು ಮಿತಿ ಇದೆ. ಇವತ್ತು ದಾಂಪತ್ಯದ ಮಿತಿಯ ಬಗ್ಗೆ ಸ್ಪಷ್ಟವಾದ ಐಡಿಯಾನೇ ಇಲ್ಲ. ಅದಕ್ಕೆ ಜೋಕುಗಳು ಬರ್ತಾ ಇರೋದು. ಮದುವೆ ಬಗ್ಗೆ ಮದುವೆ ಆದವರು ಜೋಕ್ ಮಾಡ್ತಾರೆ. ಯಾಕೆ ಅಂದರೆ ಇಬ್ಬರಿಗೆ ಅದರ ಮಿತಿ ಗೊತ್ತಿಲ್ಲ. ಹಿಂದೆ ಎಲ್ಲ ಮದುವೆ ಬಗ್ಗೆ ಅಷ್ಟೊಂದು ಜೋಕ್ ಇರಲಿಲ್ಲ. ನಮ್ಮ ತಂದೆಯ ಕಾಲದಲ್ಲಿ, ನಮ್ಮ ತಾತನ ಕಾಲದಲ್ಲಿ ಮದುವೆ ಬಗ್ಗೆ ಜೋಕ್ ಇರಲಿಲ್ಲ. ಯಾಕೆ ಅಂದರೆ ಆ ಮದುವೆಯ ಮಿತಿ ಗೊತ್ತಿತ್ತು ಅವ್ರಿಗೆ. ಅಂದರೆ ಸ್ಪಷ್ಟವಾಗಿ ಬಾಯಲ್ಲಿ ಹೇಳಲಿಕ್ಕೆ ಬರದೇ ಹೋದರೂ ಮನಸ್ಸಿನ ಮೂಲೆಯಲ್ಲಿ ಗೊತ್ತಿತ್ತು. ಇವತ್ತದು ಗೊತ್ತಿಲ್ಲ. ಗಂಡ ಮುಂದುವರೆದವನಾಗಿರ್ತಾನೆ, ಹೆಂಡತಿ ಹಿಂದುಳಿದಿರ್ತಾಳೆ. ಅಂದರೆ ಅವಳಿಗೆ ಈ ಮಿತಿ ಗೊತ್ತಿರಲ್ಲ. ಕೆಲವೊಮ್ಮೆ ಹೆಂಡತಿ ಮುಂದುವರೆದಿರ್ತಾಳೆ, ಗಂಡನಿಗೆ ಅದು ಗೊತ್ತಿರಲ್ಲ. ಈ ಇಬ್ಬರಿಗೂ ಗೊತ್ತಾದರೆ ಆಯ್ತಷ್ಟೇ. ಅಲ್ಲಿ ಮದುವೆ ಅಂತಂದರೆ ಮತ್ತೇನೂ ಅಲ್ಲ, ಯಾವುದೋ ಒಂದು ಗುರಿಯ ಕಡೆಗೆ ಹೋಗುವಾಗ ಇಬ್ಬರ ಜೊತೆಗಾರಿಕೆ ಅಷ್ಟೇ. ಮದುವೆ ಅಂದರೆ ಏನೇನೋ ಹೇಳ್ತಾರೆ ಇವರು, ಪ್ರೀತಿಯ ಬಂಧ ಅಂತೆ, ಏನು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಎಂಥದೇ ಹೇಳ್ತಾರೆ. ಎಂಥ ಸಂಗತ ಅದು ಯಾವುದೂ ಅಲ್ಲ. ದೇವರು ಕೊಟ್ಟ ಗೆಳೆತನ ಅನ್ನೋದು ಕರೆಕ್ಟ್, ವೇದ ಹೇಳೋದು ಅಷ್ಟೆ. ದೇವರು ಒಬ್ಬ ಗೆಳತಿಯನ್ನು ಕೊಟ್ಟಿದ್ದಾನೆ, ಆ ಗೆಳತಿಗೆ ಒಬ್ಬ ಗೆಳೆಯನನ್ನು ಕೊಟ್ಟಿದ್ದಾನೆ ಅಷ್ಟೇ. ಅದು ದಾರಿಯಲ್ಲಿ ಹೋಗಲಿಕ್ಕೆ ಒಬ್ಬ ಜೊತೆಗಾರ ಬೇಕು. ಈ ಜನ್ಮದಲ್ಲಿ ಆ ದಾರಿಗೆ ಹೋಗಲಿಕ್ಕೆ ಒಬ್ಬ ಜೊತೆಗಾರ ಬೇಕು. ಅವನು ಮುಂದಿನ ಜನ್ಮದಲ್ಲಿಯೂ ಇರ್ತಾನೋ ಅಲ್ವಾ ನಮಗೆ ಸಂಬಂಧಪಟ್ಟಿಲ್ಲ, ಅದು ದೇವ್ರಿಗೆ ಬಿಟ್ಟದ್ದು. ಅದನ್ನ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದು ಅವನಿಗೆ ಸಂಬಂಧಪಟ್ಟಿದ್ದು. ಅದರಿಂದ ರಾಜನಾದವ ಅದರ ಮಿತಿಯನ್ನು ಗೊತ್ತುಪಡಿಸಿ ಜಾಸ್ತಿ ಎಲ್ಲಿಂದೆಲ್ಲೋ ಹೋಗದಂತೆ ತಳಿ ರಕ್ಷಣೆ ಮಾಡಬೇಕು. ರಾಜನಾದವನ ಕರ್ತವ್ಯ ತಳಿ ರಕ್ಷಣೆ ಮಾಡಿತು ಅಂದರೆ ಒಬ್ಬೊಬ್ಬ ಪ್ರಚಂಡ ಬರ್ತಾನೆ. ಆ ಜ್ಞಾನಿಯ ಎದುರು ಪ್ರಾಚೀನ ಶಾಸ್ತ್ರಗಳು ತಲೆದೋರಿ ಜಗದಗಲ ಮುಗಿಲಗಲ ಹಬ್ಬಿ ತನ್ನನ್ನು ತೋರಿಸಿಕೊಳ್ಳುತ್ತೆ. ಅಂಥವನೊಬ್ಬ ಬರ್ತಾನೆ. ಅವನನ್ನು ಗುರುತಿಸ್ಲಿಕ್ಕೆ ಇದು ಬೇಕು. ಸಾಂಕರ್ಯ ಎಲ್ಲಿ ಪ್ರಾಬ್ಲಮ್ಮು ಅಂದರೆ ಎಲ್ಲಿ ಪ್ರಾಬ್ಲಮ್ ಅಲ್ಲ, ಜ್ಞಾನದ ದಾರಿಯಲ್ಲಿ ಅದು ಪ್ರಾಬ್ಲಮ್ ಆಗತ್ತಷ್ಟೆ. ಅದರಿಂದ ಅಧರ್ಮ ಸಂಪ್ರವರ್ಧಂತೆ ಪ್ರಜಾ ಸಂಕರ ಕಾರಕಾ. ರಾಜ ಮೈ ಮರೆಯಬಾರದು. ಅಶೀತೆ ವಿದ್ಯತೆ ಶೀತಂ, ಶೀತೆ ಶೀತಂ ನ ವಿದ್ಯತೆ, ಅತಿವೃಷ್ಟಿರನಾವೃಷ್ಟಿ, ವ್ಯಾಧಿಶ್ಚ ವಿಶತೆ ಪ್ರಜಾ. ರಾಜನಾದವ ಮೈಮರೆತರೆ ಬಿರುಬಿಸಿಲ ನಾಡಲ್ಲಿ, ಬಿರುಬಿಸಿಲ ನಾಡು ತಂಪು ನಾಡಾಗತ್ತೆ, ತಂಪಿನ ನಾಡು ಬಿರುಬಿಸಿಲನ್ನು ಹೊರುತ್ತೆ. ಒಂದು ಅತಿವೃಷ್ಟಿ ಆಗತ್ತೆ, ಒಂದು ಅವೃಷ್ಟಿ ಆಗತ್ತೆ. ಥರಥರದ ರೋಗಗಳು ಪ್ರವೇಶ ಮಾಡುತ್ತೆ ಪ್ರಜೆಗಳನ್ನು. ನಕ್ಷತ್ರಾಣ್ಯುಪತಿಷ್ಠಂತಿ ಗ್ರಹ ಘೋರಾಸ್ತಥಾಗತೆ, ಉತ್ಪಾತಾಶ್ಚಾತ್ರ ದೃಶ್ಯಂತೆ ಬಹವೋ ರಾಜನಾತನಾ. ನಕ್ಷತ್ರಗಳು ಘೋರವಾದ ಸೂಚನೆಗಳನ್ನು ಕೊಡುತ್ತೆ. ರಾಜ ದಾರಿ ತಪ್ಪಿದರೆ ಉತ್ಪಾತಗಳು ತೋರ್ತವೆ. ಅರಕ್ಷಿತಾತ್ಮಾಯೋ ರಾಜ ಪ್ರಜಾಶ್ಚಾಪಿ ನ ರಕ್ಷತಿ, ಪ್ರಜಾಶ್ಚ ತೇನ ಕ್ಷೀಯಂತೆ ತಾಶ್ಚ ಸೋನು ವಿನಶ್ಯತಿ. ಅರಕ್ಷಿತಾತ್ಮ ಯೋ ರಾಜ. ಯಾರು ತಾನೇ ತನ್ನನ್ನು ರಕ್ಷಿಸಿಕೊಳ್ಳೋಲ್ಲ ರಾಜ, ಇಂದ್ರಿಯ ನಿಗ್ರಹ ಯಾರಿಗಿರಲ್ಲ, ಅವನು ಬೇರೆಯವನ್ನೇನು ರಕ್ಷಿಸ್ತಾನೆ? ಪ್ರಜೆಗಳು ನಾಶ ಆಗ್ತಾರೆ. ಅದರಿಂದ ರಾಜ ದುರಾಡಳಿತ ಮಾಡಿದರೆ ಪ್ರಕೃತಿಯೇ ಅವನ ವಿರುದ್ಧ ಸೇಡು ತೀರಿಸಿಕೊಳ್ಳುತ್ತೆ. ಅದರಿಂದಾಗಿ
ಪ್ರಕೃತಿ ಮತ್ತು ಪ್ರಕೃತಿಯ ಹಿಂದೆ ಇರುವ ದೇವರು ಯಾವಾಗ ಏನು ಮಾಡಬೇಕು ಅಂತ ಗೊತ್ತಿದೆ. ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ದ್ವಾವಾ ದದಾತೆ ಹೇಕಸ್ಯ ಧ್ವಜೋಶ್ಚ ಬಹವೋ ಪರೆ ಕುಮಾರ್ಯ ಪ್ರವಿಲೀಯಂತೆ ತಮಾಹುರ್ನೃಪದೂಷಕಂ. ಕೆಟ್ಟ ರಾಜ ಇದ್ರೆ ಏನಾಗತ್ತೆ? ಇಬ್ಬರು ಸೇರಿ ಒಬ್ಬನ ಸೊತ್ತನ್ನು ಕಸಿದುಕೊಳ್ಳುತ್ತಾರೆ. ಆ ಇಬ್ಬರ ಸೊತ್ತನ್ನು ಬಹಳ ಜನ ಕಸಿದುಕೊಳ್ಳುತ್ತಾರೆ. ಕುಮಾರ್ಯ ಪ್ರವಿಲೀಯಂತೆ, ಹೆಣ್ಣು ಮಕ್ಕಳು ಪೂರ್ಣವಾಗಿ ಹಾಳಾಗ್ತಾರೆ. ಯಾರ ಆಳ್ವಿಕೆಯಲ್ಲಿ ಇವೆಲ್ಲ ನಡೆಯುತ್ತೋ ತಮಾಹುಹು ನೃಪದೂಷಕಂ, ಅವನು ಅತ್ಯಂತ ಕೆಟ್ಟ ದೊರೆ. ಮಮೈತದಿತಿ ನೈತಚ್ಚ ಮನುಷ್ಯೇಶ್ವವತಿಷ್ಠತೆ ತ್ಯಕ್ತಧರ್ಮೋ ಯದಾ ರಾಜ ಪ್ರಮಾದಮನುತಿಷ್ಠತಿ. ನನ್ನದು ಅಂತ ಹೇಳಿ ಯಾವ ಸಂಗತಿಯೂ ಕೂಡ ಅವರಿಗೆ ಇರಲ್ಲ. ರಾಜರಿಗೆ ಯಾವ ಸಂಗತಿ ಇರುತ್ತೆ? ಅವರಿಗೆ ಯಾವ ಸಂಗತಿಯೂ ಇರಲ್ಲ. ನನ್ನದು ಅಂತ ಹೇಳಿ ಯಾವ ಅಧಿಕಾರವಾಣಿಯಿಂದ ನನ್ನದು ಅಂತ ಅನ್ಕೋಬೇಕು ಅವರು. ಯಾಕೆ ಅಂದರೆ ಯಾವತ್ತು ಯಾರು ಎತ್ಕೊಂಡು ಹೋಗ್ತಾರೆ ಅಂತ ಇಲ್ಲ. ಎಲ್ಲರೂ ಕಳ್ಳರೇ. ಈ ನಮ್ಮನ್ನು ಕಾಡ್ತಾ ಇರುವ ಕಳ್ಳ ನಾಶ ಆಗಲಿಕ್ಕೆ ಅವನಿಗಿಂತ ದೊಡ್ಡ ಕಳ್ಳ ಬರಲಿಕ್ಕೆ ಕಾಯಬೇಕಷ್ಟೆ. ಈ ತರಹದ ಪರಿಸ್ಥಿತಿ ಬರುತ್ತೆ. ರಾಜ ಚೆನ್ನಾಗಿ ರಾಜ್ಯಭಾರ ಮಾಡದೆ ಹೋದರೆ, ರಾಜನಿಗೆ ಪ್ರಜ್ಞೆ ಇಲ್ಲದಿದ್ದರೆ. ಕಾಲವರ್ಷೀ ಚ ಪರ್ಜನ್ಯೋ ಧರ್ಮಚಾರಿ ಚ ಪಾರ್ಥಿವ ಸಂಪದ್ಯತೆ ಚ ಭವತಿ ಸಂವಿಭಕ್ತ ಸುಖ ಪ್ರಜಾ. ಒಳ್ಳೆ ರಾಜ ಇದ್ದರೆ ಕಾಲ ಕಾಲಕ್ಕೆ ಮಳೆಯಾಗತ್ತೆ, ಸಂಪತ್ತು ಬರುತ್ತೆ. ಸಂವಿಭಕ್ತ ಸುಖ ಪ್ರಜಾ, ಸುಖವಾಗಿ ಎಲ್ಲರೂ ತೃಪ್ತರಾಗಿ ಇರ್ತಾರೆ. ಸಂಪತ್ತಿನ ಹಂಚಿಕೆ ಅನ್ನೋದು ಅವರವರ ಪ್ರತಿಭೆಗೆ ಅನುಗುಣವಾಗಿಯೇ ಇರುತ್ತೆ. ಸಾಮಾನ್ಯವಾಗಿ ಇರಬೇಕು. ಪ್ರತಿಭೆಗೆ ಅನುಗುಣವಾಗಿ ಸಂಪತ್ತಿರಬೇಕು, ಗುಣಕ್ಕೆ ಅನುಗುಣವಾಗಿ ಗೌರವ ಇರಬೇಕು ಯಾವತ್ತೂ ಕೂಡ. ಕಲಿಯುಗದಲ್ಲಿ ಅದು ವಿಪರೀತ. ಅದರಿಂದ ಸಂಪತ್ತಿನ ಹಂಚಿಕೆ ಅಂತ ಹೇಳಿದ್ರೆ, ನಿನ್ನ ಹತ್ರ ಇರೋ 10 ರೂಪಾಯಿ ತಗೊಂಡು ಇನ್ನು 9 ಜನಕ್ಕೆ 1 ರೂಪಾಯಿ ಹಂಚೋದಲ್ಲ. ಅದಲ್ಲ. ಅದಕ್ಕೊಂದು ದಾರಿ ಉಂಟು. ಇಡೀ ದೇಶದಲ್ಲಿರೋ ಸಂಪತ್ತನ್ನೆಲ್ಲ ಕರೆನ್ಸಿಯಾಗಿ ಕನ್ವರ್ಟ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿದ್ರೆ ಎಷ್ಟೆಷ್ಟು ಬರುತ್ತೆ? ಇಡೀ ದೇಶದ ಜನರಿಗೆ ಹಂಚಿದ್ರೆ ಅಬ್ಬಬ್ಬ ಅಂತಂದರೆ ಒಬ್ಬೊಬ್ಬರ ಕೈನಲ್ಲಿ 500 ರೂಪಾಯಿ ಬರ್ಬೋದು. ಆಮೇಲೆ ಯಾರಿಗೆ ಸ್ಕಿಲ್ ಸೆಟ್ ಇರುತ್ತೆ ಅವನು ಏರುತ್ತಾನಷ್ಟೆ. ಅದರಿಂದ ಸಂವಿಭಕ್ತ ಸುಖ ಯಾವಾಗ ಬರುತ್ತೆ? ಗುಣಾನುಗುಣವಾಗಿ ಇದ್ದಾಗ, ಸ್ಕಿಲ್ ಸೆಟ್ಗೆ ಅನುಕೂಲವಾಗಿ ಇದ್ದಾಗ. ಯೋ ನ ಜಾನಾತಿ ನಿರ್ಹರ್ತುಂ ವಸ್ತ್ರಾಣಾಂ ರಜಕೋಮಲಂ ರತ್ನಾನಿ ವಾ ಶೋಧಯಿತುಂ ಯಥಾ ನಾಸ್ತಿ ತಥೈವ ಸಹ. ಈಗ ಒಬ್ಬ ಅಗಸ ಇರ್ತಾನೆ. ಇದೆಲ್ಲ ಮಹಾಭಾರತ ಏನು ಹೇಳಿದೆ ಅದನ್ನೇ ನಾನು ಅಕ್ಷರಶಃ ಅನುವಾದ ಮಾಡ್ತಾ ಇರೋದು. ರಜಕಃ ಅಗಸನು ವಸ್ತ್ರಾಣಾಂ ಮಲಂ ನಿರ್ಹರ್ತುಂ ನ ಜಾನಾತಿ. ಅಗಸನೊಬ್ಬ ಬಟ್ಟೆಯ ಕೊಳೆಯನ್ನು ತೊಳೆಯಲಿಕ್ಕಾಗದೆ ಹೋದರೆ ಇನ್ಯಾವುದಕ್ಕೆ ಪ್ರಯೋಜನ ಬೀಳ್ತಾನು? ಒಬ್ಬ ರತ್ನಶೋಧಕ ರತ್ನದ ಕೊಳೆಯನ್ನು ಗುರುತಿಸದೆ ಹೋದರೆ ಅವನು ಯಾವುದಕ್ಕಾಗ್ತಾನೆ? ಅವನಿಗೆ ಅವನದೇ ಬರದೆ ಹೋದರೆ ಉಳಿದವ್ರದ್ದು ಎಲ್ಲಿಂದ ಬರುತ್ತೆ? ಸಂಸ್ಕೃತ ವಿದ್ವಾಂಸ ಅಂತ ಅಪಾಯಿಂಟ್ ಆದವನಿಗೆ ಸಂಸ್ಕೃತ ಬರದೆ ಹೋದ್ರೆ ಇನ್ನೇನು ಬರುತ್ತೆ ಅವನಿಗೆ? ಏನು ಬರೋಲ್ಲ. ಮಾಯಾವಾದದಲ್ಲಿ ಒಂದು ಅನುಮಾನ ಇದೆ. ಏತತ್ತಂತು ಏತತ್ ಪಟನಿಷ್ಠ ಅತ್ಯಂತಾಭಾವ ಪ್ರತಿಯೋಗಿ ತಂತುತ್ವಾತ್ ತತ್ತಂತುನಿಷ್ಠ ತತ್ಪಟನಿಷ್ಠ ತಂತುವತ್ ಅಂತ ತಮಾಷೆಯಾದ ತರ್ಕ.
ಈ ನೂಲು ಈ ಬಟ್ಟೆಯಲ್ಲಿ ಇಲ್ಲ, ನೂಲಾಗಿರೋದ್ರಿಂದ ಆ ಬಟ್ಟೆಯ ನೂಲಿನ ಹಾಗೆ. ಆ ಬಟ್ಟೆಯ ನೂಲು ಈ ಬಟ್ಟೆಯಲ್ಲಿ ಹೇಗಿಲ್ವೋ ಹಾಗೆ ಈ ಬಟ್ಟೆಯ ನೂಲು ಈ ಬಟ್ಟೆಯಲ್ಲಿಲ್ಲ ಅಂತ. ಅಂದ್ರೆ ಏನರ್ಥ ಆಯಿತು? ಎಲ್ಲೂ ಇಲ್ವೇ ಇಲ್ಲ ಅಂತ ಅಲ್ವಾ? ಇಲ್ವೇ ಇಲ್ಲ, ಆ ರೀತಿ ಆಯಿತು ಪರಿಸ್ಥಿತಿ. ಅವ್ರು ಇದನ್ನ ಜಗತ್ತಿನ ಮಿಥ್ಯಾತ್ವವನ್ನು ಸಾಧನೆ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ, ಅದು ಬೇರೆ. ಹೇಳಿದ್ದು ಈ ನೂಲು ಇಲ್ಲೇ ಇಲ್ಲದೆ ಹೋದ್ರೆ ಇನ್ನೆಲ್ಲಿರುತ್ತೆ? ಹಾಗೆ ನಿನ್ನ ಪ್ರೊಫೆಷನ್ನೇ ನಿನಗೆ ಬರದೇ ಹೋದ್ರೆ ಉಳಿದದ್ದೇನು ಬರುತ್ತೆ? ಏವಮೇತದ್ವಿಜೇಂದ್ರಾಣಾಂ ಕ್ಷತ್ರಿಯಾಣಾಂ ವಿಚಾಮಪಿ ಶೂದ್ರಾಶ್ಚತುರ್ಥಾ ವರ್ಣಾನಾಂ ನಾನಾ ಕರ್ಮಸ್ವಸ್ಥಿತಾ. ಇದೇ ನ್ಯಾಯವನ್ನು ಬ್ರಾಹ್ಮಣರಿಗೆ ಬ್ರಾಹ್ಮಣ್ಯ ಇಲ್ಲದೆ ಹೋದರೆ, ಕ್ಷತ್ರಿಯರಿಗೆ ಕ್ಷಾತ್ರ ಇಲ್ಲದೆ ಹೋದರೆ, ವೈಶ್ಯರಿಗೆ ವೈಶ್ಯತ್ವ ಇಲ್ಲದೆ ಹೋದರೆ, ಶೂದ್ರರಿಗೆ ಶೂದ್ರತ್ವ ಇಲ್ಲದೆ ಹೋದರೆ ಇನ್ನೇನಿರುತ್ತೆ? ಬೇರೆ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಾರೋ ಆಯಾ ಕೆಲಸದಲ್ಲಿ ಗತಿ ಇರಬೇಕು. ಅದು ಅವ್ರಿಗೆ ಅದು ಬರದೇ ಹೋದರೆ ಇನ್ನೇನು ಬರುತ್ತೆ ಜಗತ್ತಲ್ಲಿ? ಏನು ಬರಲ್ಲ. ಅದೇ ನಾ ಹೇಳಿದ್ನಲ್ಲ, ಈ ನೂಲು ಈ ಬಟ್ಟೆಯಲ್ಲೇ ಇಲ್ಲದೆ ಹೋದರೆ ಇನ್ನು ಆ ಬಟ್ಟೆಯಲ್ಲಿರುತ್ತಾ? ಎಲ್ಲೂ ಇರಲ್ಲ ಜಗತ್ತಿನಲ್ಲಿ. ಇಟ್ ಈಸ್ ನೋವೇರ್. ನೋಡಿ, ಇದು ಹೇಳ್ತಾ ಇರೋದು ಕೆಲಸದ ಸಂಬಂಧವೇ ವಿನಃ ಪ್ರೀತಿಯಿಂದ ಇರಬಾರದು ಅಂತಲ್ಲ. ಗುಣಗಳನ್ನು ಗುರುತಿಸಬಾರದು ಅಂತಲ್ಲ. ಸಾಧಾರಣವಾದ ಸಂಗತಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಈ ರೀತಿ ಕೆಲಸದ ವಿಭಾಗವನ್ನೇ ದ್ವೇಷ ಅಂತ ಅಂದುಕೊಂಡ್ರೆ ಆ ದೇಶ ಏನಾಗಬೇಡ. ಆದರೆ ಅದೇ ಮರ್ಯಾದೆಯಿಂದಲೇ ನಡೆಯೋದು. ಈಗ ಯಾವುದೇ ಕಂಪನಿಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದವನು, MD ಆದವ ಪ್ಯೂನನ್ನು ಅಥವಾ ದ್ವಾರಪಾಲಕನನ್ನು ಪ್ರೀತಿಯಿಂದ ನೋಡಲ್ಲ, ನೋಡ್ತಾನೆ. ಆದರೆ ಅವನಿಗೆ ದೊಡ್ಡ ಕೆಲಸ ಕೊಡಲ್ಲ ಅಷ್ಟೇ. ಅವನಿಗೆ ಸಾಮರ್ಥ್ಯ ಇರಬಹುದು, ಕೊಡಲ್ಲ. ಅಪ್ರೂವ್ ಆಗೋ ತನಕ ಕೊಡಲ್ಲ. ಅಷ್ಟು ಸಿಂಪಲ್ ಆಗಿರುವಂತಹ ಸಂಗತಿ ಇದು. ಪ್ರೂವ್ ಆದರೆ ಕೊಡ್ತಾನೆ. ಇಷ್ಟು ಸರಳವಾದ ಸಂಗತಿಯನ್ನು ಕಾಂಪ್ಲಿಕೇಟ್ ಮಾಡಿ ಸಮಾಜವನ್ನು ಒಡೆದಿದ್ದಾರೆ. ನಮ್ಮಲ್ಲಿಯೂ ತಪ್ಪುಗಳಿದೆ. ಇದರ ಮಿತಿಯೇ ಅರ್ಥ ಆಗಲಿಲ್ಲ ಅವರಿಗೆ. ಒಂದು ಜಾತಿಯ ಮಿತಿ ಏನು, ಸಾಂಕರ್ಯ ಆಗಬಾರದು ಅಂತ ಹೇಳೋದರ ಗುರಿ ಏನು, ಇದೇ ಅರ್ಥ ಆಗಲಿಲ್ಲ ಅವರಿಗೆ. ಇವರು ತಿಳಿ ಹೇಳೋದ್ರಲ್ಲಿ ತಪ್ಪು ಮಾಡಿದ್ರು, ಅವರು ತಿಳ್ಕೊಳ್ಳಿಕ್ಕಾಗಲಿಲ್ಲ. ಹೀಗೆ ಎಲ್ಲ ಗೊಂದಲಪುರ ಆಗಿದೆ. ಆದರೆ ಇದಕ್ಕೆಲ್ಲ ಪರಿಹಾರ ಏನು ಅಂದರೆ ಅವನು ಕಂಡುಬಿಡೋದಷ್ಟೇ, ಮತ್ತೇನೂ ಇಲ್ಲ. ದೇವರು ಕಂಡು ಬಿಡಬೇಕು. ಜ್ಞಾನ ಅಂತ ಇದ್ಮೇಲೆ ಕಲುಷ ಆಗಲೇಬೇಕು. ನೀರು ಅಂತ ಇದ್ಮೇಲೆ ಕೊಳೆ ಆಗಲೇಬೇಕು, ಮತ್ತೆ ಸರಿ ಹೋಗಲೇಬೇಕು. ಇರೋದು ವಾಸ್ತವ ಹೀಗೆ. ಕರ್ಮ ಶೂದ್ರೇ ಕೃಷಿರ್ವೈಶ್ಯೇ ದಂಡನೀತಿಸ್ತು ರಾಜನಿ ಬ್ರಹ್ಮಚರ್ಯಂ ತಪೋ ಮಂತ್ರಾ ಸರ್ವಂ ಚೈವ ದ್ವಿಜಾತಿಷು. ಶೂದ್ರ ಸೇವೆ ಮಾಡಬೇಕು, ವೈಶ್ಯ ವ್ಯಾಪಾರ ವಾಣಿಜ್ಯಾದಿಗಳನ್ನು ಮಾಡಬೇಕು, ರಾಜ ದಂಡನೀತಿಯನ್ನು ನೋಡ್ಕೊಳ್ಬೇಕು, ಬ್ರಹ್ಮಚರ್ಯ ತಪಸ್ಸು ಮಂತ್ರ ಇವುಗಳನ್ನು ಬ್ರಾಹ್ಮಣ ಮಾಡಬೇಕು. ಇದು ಸಾಮಾನ್ಯ ರೂಲ್. ಇದು ವಿಶೇಷ ಯಾರೋ ಒಬ್ಬರಲ್ಲಿ ಇಬ್ಬರಲ್ಲಿ 3 ಜನರಲ್ಲಿ ಇರುತ್ತಷ್ಟೇ. ಪ್ರತಿಯೊಬ್ಬರೂ ಸ್ಪೆಷಲ್ ಅಲ್ಲ. ಯಾರು ಸ್ಪೆಷಲ್ ಆಗಿರ್ತಾರೆ ಅವರು ಗೌರವ ಕೊಡಬೇಕು ಅಷ್ಟೇ. ಎಲ್ಲರೂ ಸ್ಪೆಷಲ್ ಇರ್ತಾರ? ಇರಲ್ಲ. ಸ್ಪೆಷಲ್ ಆದವರನ್ನ ಸ್ವಾಗತ ಉಂಟು ಸ್ಪೆಷಲ್ ಆದವರಿಗೆ. ಅದರಿಂದ ಇದು ವೇದ ಹೇಳಿದ ಭಾಗ, ವೇದ ಹೇಳಿದ ರೀತಿ. ತೇಷಾಂ ಯಕ್ಷತ್ರಿಯೋ ವೇದ ಪಾತ್ರಾಣಾಮಿವ ಶೋಧಕಃ
ಶೀಲದೋಷಾನ್ ವಿನಿರ್ಹರ್ತುಂ ಸ ಪಿತಾ ಸ ಪ್ರಜಾಪತಿ. ಈ ಕ್ಷತ್ರಿಯ ಇದ್ದಾನಲ್ಲ, ಪಾತ್ರೆಯ ಕೊಳೆ ತೆಗೆಯುವ ಹಾಗೆ ಮನುಷ್ಯರ ಶೀಲದಲ್ಲಿರುವ ಕೊಳೆಯನ್ನು ತೆಗೆಯಬೇಕು ಶಿಕ್ಷೆ ಕೊಡೋ ಮೂಲಕ. ಅದಕ್ಕಾಗಿ ಕ್ಷತ್ರಿಯ ದೊಡ್ಡವ. ಕೃತಂ ತ್ರೇತಾ ದ್ವಾಪರಶ್ಚ ಕಲಿಶ್ಚ ಭರತರ್ಷಭ ರಾಜವೃತ್ತಾನಿ ಸರ್ವಾಣಿ ರಾಜೈವ ಯುಗ ಮುಚ್ಚತೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇದೆಲ್ಲ ರಾಜ ಕೇಂದ್ರಿತ. ರಾಜ ಹೇಗಿರ್ತಾನೋ ಆ ರೀತಿಯ ಕಾಲ ಅಷ್ಟೆ. ಚಾತುರ್ವರ್ಣ್ಯಂ ತಥಾ ವೇದಾಃ ಚಾತುರಾಶ್ರಮ್ಯಮೇವ ಚ ಸರ್ವಮೇತತ್ ಪ್ರಮುಚ್ಯೇತ ಯದಾ ರಾಜ ಪ್ರಮಾದ್ಯತಿ. ಚಾತುರ್ವರ್ಣ್ಯಂ ತಥಾ ವೇದಾಃ, 4 ವರ್ಣಗಳ ಗುಂಪು ಹಾಗೂ ವೇದ, ಯಜ್ಞ, 4 ಆಶ್ರಮಗಳು ಎಲ್ಲವೂ ಕೂಡ ಉಲ್ಲೋಲ ಕಲ್ಲೋಲಗೊಳ್ಳುತ್ತೆ ರಾಜ ಪ್ರಮಾದಕ್ಕೆ ಒಳಗಾದರೆ. ಅಗ್ನಿತ್ರೇತಾತ್ರಯೀ ವಿದ್ಯಾ ಯಜ್ಞಾಶ್ಚ ಸಹ ದಕ್ಷಿಣಾಃ ಸರ್ವ ಏವ ಪ್ರಮುದ್ಯಂತೆ ಯದಾ ರಾಜ ಪ್ರಮಾದ್ಯತಿ. ಇದೇ ರೀತಿ ಅಗ್ನಿತ್ರೇತ 3 ಅಗ್ನಿಗಳ ಹೋಮ, ದಕ್ಷಿಣಾಗ್ನಿ, ಆಹವನೀಯ, ಗಾರ್ಹಪತ್ಯ ಅಂತ 3 ತರಹದ ಅಗ್ನಿಗಳುಂಟು. ಈ ಅಗ್ನಿಗಳು ಭಿನ್ನವಾಗಿದ್ದೇ ಮೊದಲು ಒಂದೇ ಅಗ್ನಿ ಆರಾಧನೆ ಇತ್ತು. ಆ ಅಗ್ನಿಭೇದ ಬಂದದ್ದೇ ರಾಜನಿಂದ. ಪುರೂರವಸನಿಂದ 3 ಅಗ್ನಿಗಳ ಆರಾಧನೆ ಶುರು ಆಗಿದ್ದು ಪುರೂರವಸ್ ಅನ್ನುವ ರಾಜನಿಂದ. ಆಮೇಲೆ ಅದನ್ನು ಬ್ರಾಹ್ಮಣರು ಮಾಡಲಿಕ್ಕೆ ಶುರು ಮಾಡಿದ್ರು. ಅಗ್ನಿತ್ರೇತ. ಇನ್ನು ತ್ರಯೀ ವಿದ್ಯಾ, ವೇದ, ಯಜ್ಞ ಎಲ್ಲವೂ ಉಲ್ಲೋಲ ಕಲ್ಲೋಲ ಆಗತ್ತೆ ರಾಜ ಮೈ ಮರೆತ್ರೆ. ರಾಜೈವ ಕರ್ತ ಭೂತಾನಾಂ ರಾಜೈವ ಚ ವಿನಾಚಕಃ ಧರ್ಮಾತ್ಮ ಯಸ್ಸ ಕರ್ತ ಸ್ಯಾತ್ ಅಧರ್ಮಾತ್ಮ ವಿನಾಶಕಃ. ರಾಜನೇ ಭೂತಗಳನ್ನು ಉದ್ಧಾರ ಮಾಡುವವು. ಭೂತಗಳು ಅಂದರೆ ಜೀವರು. ರಾಜನೇ ಪ್ರಜೆಗಳ ವಿನಾಶಕ. ಧರ್ಮಾತ್ಮನಾದರೆ ಪ್ರಜೆಗಳನ್ನು ಬೆಳೆಸ್ತಾನೆ, ಅಧರ್ಮಾತ್ಮನಾದರೆ ನಾಶ ಆಗ್ತಾರೆ. ರಾಜ್ಞೋ ಭಾರ್ಯಾಶ್ಚ ಪುತ್ರಾಶ್ಚ ಬಾಂಧವಾಸ್ಸು ಹೃದಸ್ತಥಾ ಸಮೇತ್ಯ ಸರ್ವೇ ಶೋಚಂತಿ ಯದಾ ರಾಜ ಪ್ರಮಾದ್ಯತಿ. ರಾಜನ ಹೆಂಡತಿಯರು, ಮಕ್ಕಳು, ಬಂಧುಗಳು, ಸುಹೃತ್ಗಳು ಎಲ್ಲರೂ ರಾಜ ಮೈಮರೆತರೆ ದುಃಖ ಪಡ್ತಾರೆ. ಹಸ್ತಿನೋಶ್ವಾಶ್ಚ ಗಾವಶ್ಚಾಪಿ ಉಷ್ಟ್ರಾಶ್ವತರಗರ್ದಭಾ ಅಧರ್ಮ ವೃತ್ತೇ ನೃಪತೌ ಸರ್ವೇ ಶೋಚಂತಿ ಪಾರ್ಥಿವಾ. ಕುದುರೆ, ಆನೆ, ಹಸು, ಒಂಟೆ, ಮ್ಯೂಲ್, ಕತ್ತೆ ಮೊದಲಾದವುಗಳೂ ಕೂಡ ರಾಜನ ಮೈಮರೆಯುವಿನಿಂದ ದುಃಖ ಪಡ್ತವೆ. ದುರ್ಬಲಾನಾಂ ಬಲಂ ಸೃಷ್ಟಂ ಧಾತ್ರ ಮಾಂದಾತರುಚ್ಯತೆ ಸುಬಲಂ ತನ್ಮಹದ್ಭೂತಂ ಯಸ್ಮಿನ್ ಸರ್ವಂ ಪ್ರತಿಷ್ಠಿತಂ. ದುರ್ಬಲರಿಗೆ ಬಲ ನೀಡುವವ ಅವನು, ಅವನಲ್ಲಿ ಎಲ್ಲವೂ ನೆಲೆಗೊಂಡಿದೆ. ಯಶ್ಚ ಭೂತಂ ಸಂಭಜತೆ ಭೂತ ಯೇ ಚ ತದನ್ವಯಾಃ ಅಧರ್ಮಾಸ್ತೆ ಹಿ ನೃಪತೌ ಸರ್ವೇ ಸೀದಂತಿ ಪಾರ್ಥಿವಾ. ಇವನ ಕೆಟ್ಟತನದಿಂದ ರಾಜನೊಬ್ಬ ಕೆಟ್ಟರೆ ಅವನ ತಲೆಮಾರುಗಳು ದುಃಖವನ್ನು ಅನುಭವಿಸ್ತವೆ. ಯಾಕೆಂದರೆ ಇಂತಹವನಿಗೆ ಜನ್ಮ ಕೊಟ್ಟಿದ್ದ ತಪ್ಪಿಗೆ, ಅವನಿಗೆ ದೇಹ ಕೊಟ್ಟ ತಪ್ಪಿಗೆ ಅವರೆಲ್ಲ ಅನುಭವಿಸ್ತಾರೆ. ಅದರಿಂದಾಗಿ ನೀವು ನೋಡಿರಬಹುದು, ಪಾಂಡವರ ಸಂತತಿ ಕೊನೆಯಾಗಿ ಹೋಯಿತು, ಅದಿಲ್ಲ. ರಾಮನ ಸಂತತಿಯೂ ಕೊನೆಯಾಗಿ ಹೋಯಿತು, ಅದಿಲ್ಲ. ಎಲ್ಲ ರಾಜರ್ಷಿಗಳ ಸಂತತಿ ಕೊನೆಯಾಗಿ ಹೋಗಿದೆ. ಒಂದೊಂದು ಪೀಳಿಗೆ ಉಳಿದಿದೆ. ಆ ಪೀಳಿಗೆ ಮತ್ತೆ ಬರುತ್ತೆ. ನೋಡಿ, ಇವಾಗ ದೇವಾಪಿ ಇದ್ದಾನೆ. ಆ ದೇವಾಪಿ ಯಾರಿಗೂ ಗೊತ್ತಿಲ್ಲದೆ ತಪಸ್ಸು ಮಾಡ್ತಾ ಇದ್ದಾನೆ.
ಅವ ಏನು ಮಾಡ್ತಾನೆ, ದೇವಾಪಿ ಬರ್ತಾನೆ, ಮುಂದೆ ಕೃತಯುಗ ಶುರು ಆಗುವಾಗ ಬರ್ತಾನೆ. ಪಾಂಡವರ ಸಂತತಿ ಮತ್ತು ಹಂಗೆ ಮುಂದುವರಿಯುತ್ತೆ. ಹೀಗಾಗತ್ತೆ. ದುರ್ಬಲಸ್ಯ ಚ ಯಚ್ಚಕ್ಷು ಮುನೇರಾಚಿ ವಿಷಸ್ಯ ಚ ಅವಿಷಹ್ಯತಮಂ ಮನ್ಯೇ ಮಾಸ್ಮ ದುರ್ಬಲ ಮಾತದಃ. ದುರ್ಬಲನ ಕಣ್ಣು ರಾಜ ಅಂದರೆ, ಮುನಿಯ ಕಣ್ಣು. ಆ ಕಾರಣದಿಂದ ರಾಜನಾದವ ಮೈ ಮರೆಯಬಾರದು. ದುರ್ಬಲಾನಸ್ತಾತ ಮನ್ಯೇಥಾ ನಿತ್ಯಮೇವ ವಿಮಾನಿತಾನ್ ಮಾತ್ವಾಂ ದುರ್ಬಲ ಚಕ್ಷುಂಷಿ ಪ್ರದಹೇಯುಸ್ಸ ಬಾಂಧವಂ. ದುರ್ಬಲರನ್ನು ಅವಮಾನಿಸಬೇಡ, ದುರ್ಬಲರ ಕೆಟ್ಟ ಕಣ್ಣಿನಿಂದ ಸುಟ್ಟು ಹೋದೀಯಾ. ನಹಿ ದುರ್ಬಲ ದಗ್ಧಸ್ಯ ಕುಲೇ ಕಿಂಚಿತ್ ಪ್ರರೋಹತಿ ಆಮೂಲಾನ್ ನಿರ್ದಹತ್ಯೇವ ಮಾಸ್ಮ ದುರ್ಬಲ ಮಾತದಃ. ದುರ್ಬಲರಾದವರು ರಾಜನನ್ನು ಆಶ್ರಯಿಸ್ತಾರೆ. ದುರ್ಬಲರಿಗೆ ರಾಜ ಆಸರೆ ಕೊಡದೆ ಪ್ರಬಲರನ್ನೇ ಓಲೈಸಿದರೆ ಅವರಿಂದ ಸುಟ್ಟು ಹೋಗ್ತಾನೆ. ಈಗೆಲ್ಲಿ ಗೊತ್ತಾಗತ್ತದೋ, ಮುಂದೆ ತಾನೇ ಗೊತ್ತಾಗೋದು. ಅಬಲಂ ವೈ ಬಲಾಚ್ಛ್ರೇಯೋ ಯಚ್ಚಾತಿ ಬಲವದ್ಬಲಂ ಬಲಸ್ಯ ಬಲದಗ್ಧಸ್ಯ ನ ಕಿಂಚಿದವಶಿಷ್ಯತೆ. ಯಾಕೆಂದರೆ ದೌರ್ಬಲ್ಯ ಅನ್ನೋದು ಅತ್ಯಂತ ಬಲ. ಪ್ರಜೆಗಳ ವಿಚಾರದಲ್ಲಿ ಬರೋದಾದರೆ ಪ್ರಜೆಗಳ ದೌರ್ಬಲ್ಯವೇ ಬಲ. ಯಾಕೆಂದರೆ ಅವರು ದುರ್ಬಲರಾಗಿ ಇವನು ಮಾಡಿದ ಅನ್ಯಾಯಗಳನ್ನು ನೆನಪಿಸಿಕೊಂಡು ಕಣ್ಣೀರಿಟ್ಟರೆ, ಇವನಿಂದ ಆಗೋದಕ್ಕೆ ಬಹಳ ಸಂಕಟಪಟ್ಟು ವ್ಯಥೆಪಟ್ಟರೆ, ಆ ಸಂಕಟಕ್ಕೆ ಕಾರಣರಾದವರಿಗೆ, ಆ ರಾಜನಿಗೆ ಏನು ತೊಂದರೆ ಆಗತ್ತೆ ಗೊತ್ತಾ? ಅದರಷ್ಟು ಪೆಟ್ಟು ಇನ್ಯಾವುದೂ ಇಲ್ಲ. ಸಿಟ್ಟು ಬಂದರೆ ಎರಡು ಹೊಡೆದ್ರೆ ಚುರುಚುರು ಗುಟ್ತಾ ಇರುತ್ತೆ, ಆಮೇಲೆ ಸರಿ ಹೊಟ್ಟೋಗುತ್ತೆ. ಆದರೆ ದುರ್ಬಲರ ಸಂಕಟ ಆ ರಾಜನನ್ನು ಯಾವ ಮಟ್ಟಕ್ಕೆ ಒಯ್ಯತ್ತೆ ಅಂದರೆ ಅದು ಸಾಧ್ಯವೇ ಇಲ್ಲ ಹೇಳಲಿಕ್ಕೆ. ಈಗ ನಗ್ತಾ ಮಾಡ್ತಾರವರು, ಈಗ ಇಲ್ಲಿರುವ ಎಲ್ಲ ಅವಕಾಶಗಳನ್ನು ಗೋರ್ಕೋತಾರೆ. ಎಷ್ಟು ವರ್ಷ, ಎಷ್ಟು ದಿವಸ, ಆ ಎಚ್ಚರ ಇಲ್ಲ ಅವರಿಗೆ. ವಿಮಾನಿತೋ ಹತಕ್ಲಿಷ್ಟಃ ತ್ರಾತಾರಂ ಚೆನ್ನ ವಿಂದತಿ ಅಮಾನುಷ ಕೃತಸ್ತತ್ರ ದಂಡೋ ಹಂತಿ ನರಾಧಿಪಾನ್. ಒಬ್ಬ ದುರ್ಬಲ ಬಲಿಷ್ಠವಾದ ಗುಂಪುಗಳಿಂದ ಪೆಟ್ಟು ತಿಂತಾನೆ, ಕೋಮುಗಲಭೆಗಳಾಗತ್ತೆ. ಅದರಲ್ಲಿ ಯಾರು ಪೆಟ್ಟು ತಿಂದಿರ್ತಾರೆ? ಸಾಮಾನ್ಯವಾಗಿ ಕೋಮುಗಲಭೆ ಆದಾಗ ಹೆಚ್ಚು ಪೆಟ್ಟು ತಿಂದಿರೋದೇ ನಾವು ಅಂದರೆ ಭಾರತೀಯರು. ನಾವೇ ಪೆಟ್ಟು ತಿಂದಿರೋದು. ಯಾವಾಗ ಮಾನುಷ ಶಕ್ತಿ ಅವ್ರನ್ನೇನು ಮಾಡಲಿಕ್ಕಾಗಲ್ಲ, ಆಗ ಅಮಾನುಷವಾದ ಪೆಟ್ಟು ಬೀಳುತ್ತೆ. ಮಾಡಿದ ಮಾನುಷವಾದ ಅಪರಾಧಕ್ಕೆ ಅಮಾನುಷವಾದ ಪೆಟ್ಟು ಬೀಳುತ್ತೆ. ಎಷ್ಟು ಆ ತರಹದ್ದು ನೋಡಿದ್ದೇವೆ. ಭಾರತದಲ್ಲಿ ಆದಷ್ಟು ಜನಾಂಗೀಯ ಹತ್ಯೆ ಎಲ್ಲೂ ಆಗಲೇ ಇಲ್ಲ. ಹಿಟ್ಲರ್ ಕಾಲದಲ್ಲಿ ಆಗಿದ್ದೇನೂ ಅಲ್ವೇ ಅಲ್ಲ ಅದು. ಕಾಶ್ಮೀರ ಪಂಡಿತರ ಹತ್ಯೆ, ಹೈದರಾಬಾದಿನ ರಜಾಕಾರರ ಚಳುವಳಿಯಲ್ಲಾದ ಹತ್ಯೆ, ನೌಖಾಲಿಯಲ್ಲಾದ ಹತ್ಯೆ, ಆಮೇಲೆ ಈ ಭಾರತ ಮತ್ತು ಪಾಕಿಸ್ತಾನ ಬೇರಾಗುವಾಗ ಆದ ಹತ್ಯೆ, ಬಾಂಗ್ಲಾದಲ್ಲಿ ಆದ ಹತ್ಯೆ, ಭಾರತೀಯ ಬ್ರಾಹ್ಮಣರದ್ದು, ಭಾರತೀಯರದ್ದು, ಕೋಲ್ಕತ್ತಾದಲ್ಲಿ ಈಗ ಆಗ್ತಾ ಇರುವಂತಹ ಅನ್ಯಾಯಗಳು, ಇದೆಲ್ಲ ನೋಡ್ತಾ ಇದ್ರೆ ನೀವು ಈ ದುರ್ಬಲರಾದವರ ಸಾವು ಇದೆಯಲ್ಲ, ಅವರು ಶುದ್ಧರಾಗಿ ಹೋಗ್ತಾರೆ. ಸ್ವಲ್ಪ
ಅಲ್ಪ ಸ್ವಲ್ಪ ಪಾಪ ಇತ್ತು ಅಂದರೆ ಅವರು ಸ್ವಲ್ಪ ಶುದ್ಧರಾಗಿ ಹೋಗ್ತಾರೆ. ಆದರೆ ಅವರಿಗೆ ಕೊಟ್ಟವರಿಗೆ ಮಾನುಷ ಪಾಪ ಅಮಾನುಷವಾದ ಶಿಕ್ಷೆ. ಯಾ ನಿಮಿತ್ಯಾಭಿಚಪ್ತಾನಾಂ ಪತಂತ್ಯಶ್ರೂಣಿರೋದತಾಂ ತಾನಿ ಪುತ್ರಾನ್ ಪಶೂನ್ ಘ್ನಂತಿ ತೇಷಾಂ ಮಿಥ್ಯಾಭಿಶಂಸಿನಾಂ. ಅವರ ಕಣ್ಣೀರು ಎಷ್ಟು ಬೀಳುತ್ತೆ ಅಷ್ಟು ಘೋರವಾದ ಶಿಕ್ಷೆ ಅವರಿಗೆ ಕಾದಿರುತ್ತೆ. ನೋಡಿ, ಇದರ ಫಲ ಬೇಗ ಕಾಣುವಲ್ಲ, ಪಾಪದ ಫಲ ಬೇಗ ಕಾಣೋದೇ ಇಲ್ಲ. ಯದಿನಾತ್ಮನಿ ಪುತ್ರೇಶು ನ ಚೇತ್ ಪೌತ್ರೇಶು ನಪ್ತೃಷು ನಹಿ ಪಾಪಂ ಕೃತಂ ಕರ್ಮ ಸದ್ಯ ಫಲತಿ ಗೌರಿವಾ. ಇಲ್ಲಿಂದ ಹುಲ್ಲು ತಿನ್ನಿಸ್ತೀವಿ, ಅಲ್ಲಿಂದ ಹಾಲು ಬಂತು ಅನ್ನೋ ಹಾಗಲ್ಲ ಕರ್ಮದ ಕೆಲಸ. ಹಸು ಬೆಳಗ್ಗೆ ಹೋಗಿ ಎಲ್ಲ ಕಡೆ ಮೇದುಕೊಂಡು ಬರುತ್ತೆ, ಸಂಜೆ ಆಗ್ತಿದ್ದ ಹಾಗೆ ಹಾಲು ಕರೀತಾರೆ. ಅಷ್ಟು ಸರಳ ಇಲ್ಲ. ಅದು ಯಾವ್ಯಾವ ರೀತಿ ಚಿಕಿತ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಯತ್ರ ಬಲೋ ವಧ್ಯಮಾನಃ ತ್ರಾತಾರಂ ನಾಧಿ ಗಚ್ಚತಿ ಮೋಹಾದೈವ ಕೃತಸ್ತತ್ರ ದಂಡ ಪತತಿ ದಾರುಣಃ. ಎಲ್ಲಿ ದುರ್ಬಲನಾದವ ಪೆಟ್ಟು ತಿಂತಾನೆ, ರಕ್ಷಕರು ಯಾರೂ ಇರೋದಿಲ್ಲ, ಆ ಹೊಡೆಯುವವನಿಗೆ ದೈವ ಶಿಕ್ಷೆ ಕೊಡುತ್ತೆ. ಅದು ಕೊಟ್ಟರೆ ತಡ್ಕೊಳ್ಳೋರು ಯಾರು? ಯುಕ್ತ ಯದಾ ಜನಪದ ಭಿಕ್ಷಂತೆ ಬ್ರಾಹ್ಮಣ ಇವ ಅಭೀಕ್ಷ್ಣಂ ಭಿಕ್ಷುರೂಪೇಣ ರಾಜಾನಂ ಘ್ನಂತಿ ತಾದೃಚಾಃ. ಜನಪದರೆಲ್ಲ ಬಡವರಾಗ್ತಾರೆ, ಶ್ರೀಮಂತಿಕೆ ಇದ್ದು ಇನ್ಯಾವುದ್ಯಾವುದಕ್ಕೋ ಬಡವರಾಗ್ತಾರೆ. ಅವೆಲ್ಲ ಬಂದು ರಾಜನಿಗೆ ಪೆಟ್ಟು ಬೀಳುತ್ತೆ. ರಾಜ್ಞೋ ಯದಾ ಜನಪದಂ ಬಹವೋ ರಾಜಪೂರುಚಾಃ ಅನಯೇನೋಪವರ್ತಂತೆ ತದ್ರಾಜ್ಞ ಕಿಲ್ಬಿಚಂ ಮಹತ್. ರಾಜ ಅವನ ಭೃತ್ಯರು ಮಾಡುವ ತಪ್ಪಿಗೆ ರಾಜನೇ ನೇರವಾದ ಹೊಣೆ. ಯದಾ ಯುಕ್ತ್ಯಾ ನಯಂತ್ಯರ್ಥಾನ್ ಕಾಮಾದರ್ಥವಚೇನ ಚ ಕೃಪಣಂ ಯಾಚಮಾನಾನಾಂ ತದ್ರಾಜ್ಞೋ ವೈಶಸಂ ಮಹತ್. ರಾಜನ ಅನ್ಯಾಯ ಇದ್ದೂ ಕೂಡ, ರಾಜನ ಸಪೋರ್ಟ್ ಇಲ್ಲದೆಯೂ ಕೂಡ ಯುಕ್ತಿಯಿಂದ ಏನನ್ನೋ ಪಡಿತಾರೆ. ತಮ್ಮ ಬಯಕೆಗಳನ್ನು ಕಷ್ಟದಿಂದ ಈಡೇರಿಸಿಕೊಳ್ತಾರೆ, ದೈವದ ಬಲದಿಂದ ಈಡೇರಿಸಿಕೊಳ್ತಾರೆ. ಅದು ರಾಜನಿಗೆ ಹೋಗಲ್ಲ, ಯಾಕೆಂದ್ರೆ ಅವನು ಸಪೋರ್ಟ್ ಮಾಡಿಲ್ವಲ್ಲ. ಮಹಾನ್ ವೃಕ್ಷೋ ಜಾಯತೆ ವರ್ಧತೈ ಚ ತಂ ಚೈವ ಭೂತಾನಿ ಸಮಾಶ್ರಿಯಂತಿ ಯದಾ ವೃಕ್ಷಶ್ಛಿದ್ಯತೆ ದಹ್ಯತೆ ವಾ ತದಾಶ್ರಯ ಅನಿಕೇತಾ ಭವಂತಿ. ಒಂದು ದೊಡ್ಡ ಮರ ಬೆಳೆದು ಹಲವಾರು ಜೀವಿಗಳಿಗೆ ಆಸರೆಯಾಗುತ್ತೆ. ಅದನ್ನು ಕತ್ತರಿಸಿದ್ರೆ ಆ ಜೀವಿಗಳೆಲ್ಲ ನಿರಾಶ್ರಿತವಾಗ್ತವೆ. ಧರ್ಮ ಅನ್ನುವ ವೃಕ್ಷ ಹಾಗೆ. ಯದಾಶ್ಚ ರಾಷ್ಟ್ರೇ ಧರ್ಮಮಗ್ರೇ ಚರಂತಿ ಸಂಸ್ಕಾರಂ ವಾ ರಾಜಪುತ್ರ ಬ್ರುವಾಣಾಃ ತೈಶ್ಚಾಧರ್ಮಶ್ಚರಿತೋ ಧರ್ಮಮೋಹಾತ್ ತೂರ್ಣಂ ಜಹ್ಯಾತ್ ಸುಕೃತಂ ದುಷ್ಕೃತಂಚ. ಆ ರಾಷ್ಟ್ರದಲ್ಲಿ ಧರ್ಮ, ಸಂಸ್ಕಾರ ಇವುಗಳೆಲ್ಲ ಇದ್ದರೆ ರಾಜ ಚೆನ್ನಾಗಿರ್ತಾನೆ, ಪ್ರಜೆಗಳು ಚೆನ್ನಾಗಿರ್ತಾರೆ. ಧರ್ಮದ ಮೋಹದಿಂದ ಅಧರ್ಮವನ್ನು ಮಾಡಿದ್ರೆ ಪುಣ್ಯ ಬರೋದೇ ಇಲ್ಲ, ಪಾಪ ಬೆಳೀತಾ ಹೋಗುತ್ತೆ. ಯತ್ರ ಪಾಪ ಜ್ಞಾಯಮಾನಾಶ್ಚರಂತಿ ಸಭಾಂ ಕಲಿರ್ವಿಂದತಿ ಯತ್ರ ರಾಜ್ಞಃ ಯತ್ರ ರಾಜ ಶಾಸ್ತಿ ನರಾನ ಶಕ್ತ್ಯ ನ ತದ್ರಾಜ್ಯಂ ವರ್ಧತೆ ಭೂಮಿಪಸ್ಯಾಂ. ಪಾಪಿಷ್ಠರೇ ಬೆಳೀತಾರೆ, ಅದೆಲ್ಲ ರಾಜನಿಗೆ ಸುತ್ತಕೊಳ್ಳುತ್ತೆ. ಸಭೆ ಎಲ್ಲಿ ಬುದ್ಧಿಮೋಹ ಆಗಲಿಕ್ಕೆ ಶುರು ಆಗತ್ತೆ. ಯಶ್ಚಾಮಾತ್ಯಾನ್ ಮಾನಯಿತ್ವಾ ಯಥಾ ಹಿ ಮಂತ್ರೇ ಚ ಯುದ್ಧೇ ಚ ನೃಪೋನುಯುಂಜಾತ್ ವಿವರ್ಧತೆ ತಸ್ಯ ರಾಜ್ಯನ್ ನೃಪಸ್ಯ ಭುಂಕ್ತೆ ಮಹೀಂ ಚಾಪ್ಯಖಿಲಾಂ ಚಿರಾಯ. ಅಮಾತ್ಯರನ್ನು ಗೌರವಿಸಿ ಮಂತ್ರಾಲೋಚನೆ ಮಾಡಬೇಕು, ಯುದ್ಧದಲ್ಲಿ ತೊಡಗಬೇಕು. ಆಗ ಅವನ ರಾಜ್ಯ ಬೆಳೆಯುತ್ತೆ. ಇಲ್ಲ ಅಂದರೆ ಇಲ್ಲ.
ಹೀಗಾಗಿ ಶರಣರನ್ನು, ಕೃಪಣರನ್ನು, ಅನಾಥರನ್ನು, ವೃದ್ಧರನ್ನು ಪಾಲನೆ ಮಾಡಬೇಕು. ನಿಗ್ರಹ ಅನುಗ್ರಹ ಸರಿಯಾಗಿ ಇರಬೇಕು. ರಾಜ ಯಮನಂತೆ ದುರ್ಜನರಿಗೆ ಶಿಕ್ಷೆ ಕೊಡಬೇಕು. ಋತ್ವಿಕರು, ಪುರೋಹಿತರು, ಆಚಾರ್ಯರು ಯೋಗ್ಯರಾಗಿದ್ದರೆ ಅವರನ್ನು ಸತ್ಕಾರ ಮಾಡಬೇಕು. ರಾಜ ಇಂದ್ರನ ತರಹ. ನ ಜಾತ್ವದಕ್ಷೋ ನೃಪತಿ, ಅದಕ್ಷನಾಗಬಾರದು. ಯಾರು ದಕ್ಷರಿರ್ತಾರೆ ಅವರಿಗೆ ರಾಜ್ಯವನ್ನು ಕೊಡಬೇಕು. ನಿನ್ನ ಮಕ್ಕಳಲ್ಲಿ ಧರ್ಮದಲ್ಲಿ, ಕಾಮದಲ್ಲಿ, ಅರ್ಥದಲ್ಲಿ ಧರ್ಮ ಮಿಗಿಲು. ಧರ್ಮವಿತ್ ಸುಖಮಶ್ನುತೆ. ಧರ್ಮವನ್ನು ಬಲ್ಲವ, ಧರ್ಮವಲ್ಲದಲ್ಲಿ ನಡೆದವ ಸುಖವನ್ನು ಹೊಂದುತ್ತಾನೆ. ಅದರಿಂದ ಧರ್ಮವೃತ್ತಂ ಹಿ ರಾಜಾನಂ ಪ್ರೇತ್ಯ ಚೇಹಚ ಭಾರತ. ಧರ್ಮದಲ್ಲಿ ನಡೆಯುವ ರಾಜನನ್ನು ಈ ಲೋಕದಲ್ಲಿ, ಆ ಲೋಕದಲ್ಲಿ ಎಲ್ಲರೂ ಹೊಗಳುತ್ತಾರೆ. ಸ ಏವ ಮುಕ್ತೋ ಮಾಂಧಾತ ತೇನೋಚಥ್ಯೇನ ಭಾರತ ಕೃತವಾನ್ ಅವಿಶಂಕಸ್ತತ್ ಏಕ ಪ್ರಾಪಚ ಮೇದಿನೀಂ. ಹೀಗೆ ಹೇಳಿದಾಗ ಉಚಥ್ಯ ಹೇಳಿದಂತೆ ಯಮ ಧರ್ಮವನ್ನು ಮಾಡಿದ, ಇದು ಮಾಂಧಾತೃ ಧರ್ಮವನ್ನು ಮಾಡಿದ. ಚೆನ್ನಾಗಿ ಅವನ ಕೀರ್ತಿ ಇವತ್ತಿಗೂ ಇದೆ. ನೋಡಿ, ಅವನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಾರೆ. ನೀನು ಕೂಡ ಮಾಂಧಾತೃವಿನ ಹಾಗೆ ಆಗಬೇಕು. ಮಾಂಧಾತೃ ರಾಮನಿಗಿಂತ ಹಿಂದಿನ ಕಾಲದವ. ಧರ್ಮರಾಜ ಕೇವಲ 5,000 ವರ್ಷಗಳ ಹಿಂದೆ ಇದ್ದವ. ಆಯ್ತಾ? ಈ ರೀತಿ ಬದುಕಬೇಕು ಅಂತ ಹೇಳಿದರು ಅನ್ನುವಲ್ಲಿಗೆ 84ನೇ ಅಧ್ಯಾಯ ಮುಗಿತು. ಯುಧಿಷ್ಠಿರ ಕಥಂ ಧರ್ಮೇ ಸ್ಥಾತುಮಿಚ್ಛನ್ ರಾಜಾ ವರ್ತೇತ ಭಾರತ ಪೃಚ್ಛಾಮಿತ್ವಾ ಕುರುಶ್ರೇಷ್ಠ ತನ್ಮೇ ಬ್ರೂಹಿ ಪಿತಾಮಹ. ಸರಿ, ಒಬ್ಬ ರಾಜನಿಗೆ ಧರ್ಮದಲ್ಲಿ ಇರಬೇಕು ಅಂತ ಇದೆ. ಧರ್ಮ ಅಂತಂದರೆ ಹೇಗೆ, ಅರ್ಥ ಮೊದಲಾದವುಗಳ ಬಗೆಗೆ ಅವನ ದೃಷ್ಟಿಕೋನ ಯಾವ ರೀತಿ ಇರಬೇಕು. ರಾಜನಾದವ ಭೋಳೆಯಾಗಿರಬೇಕೇ ಬೇಡವೆ, ಪ್ರಜ್ಞಾವಂತನಾಗಿರಬೇಕೇ ಬೇಡವೆ, ಇದರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಕೇಳ್ದ ರಾಜ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡಪ್ಪ, ಈ ವಿಚಾರದಲ್ಲಿ ವಾಮದೇವ ಅಂತ ಒಬ್ಬ ಋಷಿ ಇದ್ದಾನೆ, ವಸುಮನಸ್ ಅಂತ ಒಬ್ಬ ರಾಜ ಇದ್ದಾನೆ. ಆ ವಸುಮನಸ್ ಅನ್ನುವ ರಾಜ ವಾಮದೇವನೆಂಬ ಋಷಿಯನ್ನ ಕೇಳಿದ, ಹೇಗಿರಬೇಕು ಅಂತ. ಏನಂತ ಕೇಳ್ತಾನೆ? ಧರ್ಮಾರ್ಥ ಸಹಿತಂ ವಾಕ್ಯಂ ಭಗವನ್ನನುಷಾಧಿಮಾಂ ಏನ ವೃತ್ತೇನ ವೈತಿಷ್ಠನ್ ನಚ್ಚವೇಯಂ ಸ್ವಧರ್ಮತಃ. ಪೂಜ್ಯರೇ, ಧರ್ಮ ಹಾಗೂ ಅರ್ಥ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ, ಆ ತರಹದ ನಡವಳಿಕೆಯಿಂದ ನಾನು ಬಲಗೊಳ್ಳಬೇಕು, ಧಾರ್ಮಿಕನಾಗಿರಬೇಕು, ಆ ತರಹ ನೀವು ಹೇಳಿ ಇಂದ. ಆಗ ವಾಮದೇವರು ಹೇಳಿದರು. ಅದು ಏನು ಹೇಳಿದ್ರು ಅಂತ ಹೇಳಿ ನಾಳೆ ನೋಡೋಣ. ವಾಮದೇವ ಏನು ಹೇಳಿದ ಅಂತ. ಇವತ್ತು ನರಸಿಂಹ ಜಯಂತಿಯ ಆಚರಣೆ. ಸುಬ್ರಹ್ಮಣ್ಯ ಮಠದಲ್ಲಿ ಇವತ್ತು ನರಸಿಂಹ ಜಯಂತಿಯನ್ನು ಮಾಡ್ತಾರೆ. ನರಸಿಂಹನನ್ನು ಇವತ್ತು ಆಚರಣೆ ಮಾಡಬೇಕು. ಜಯಂತಿ ಯಾವತ್ತೂ ಆಗ್ಬಹುದೇನು, ಅಡ್ಡಿ ಇಲ್ಲ. ನಮಗೆ ರಾಮ, ಕೃಷ್ಣ, ಆಮೇಲೆ ವಾಮನ ಜಯಂತಿ, ಇದಕ್ಕೆ 3ಕ್ಕೆ ಸ್ಪಷ್ಟವಾದ ಉಲ್ಲೇಖಗಳಿದೆ. ಇನ್ನು ಉಳಿದವುಗಳು ನೀವು ಆ ದಿವಸ ನೆನಪಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರಾ ಅಂತ ಅನಿಸುತ್ತೆ. ಹಾಗೆ ನರಸಿಂಹ ಜಯಂತಿಯೂ ಕೂಡ ನರಸಿಂಹನನ್ನು ನೆನಪಿಸ್ಕೊಳ್ಬೇಕು.
ಜೀವಕಲಾಮಾನಿ ಜೀವರ ಅಂತರ್ಯಾಮಿಯಾಗಿರೋದ್ರಿಂದ ಅಂತಹ ನರಸಿಂಹನ ಚಿಂತನೆಯೊಂದಿಗೆ, ನರಸಿಂಹನ ನಮಸ್ಕಾರದೊಂದಿಗೆ ಇದನ್ನು ಮುಗಿಸೋಣ. ನಾಳೆ ಮತ್ತೆ ನಾಳೆ ಮಾಡ್ತೇನೆ. ಪ್ರಾಯ ನಾಡಿದ್ದಾಗಲ್ಲ, ಪಾಡ್ಯ ಇದೆ. ಆದ್ದರಿಂದ ಪಾಡ್ಯ ಇದ್ದರೆ ಮಾಡಬಹುದು. ಯಾಕೆಂದರೆ ಅಲ್ಲಿ ಉಡುಪಿಯಲ್ಲಿ ಭಾಗವತನೇ ಶುರು ಮಾಡ್ತಾಯಿದ್ದೀನಿ. ಇದೇನು ಟೈಮಿಂಗ್ಸ್ ಹೇಳ್ತೇನೆ. ಟೈಮಿಂಗ್ಸ್ 7:10 ಅಂತ ಇಟ್ಕೊಳ್ಳೋಣ. ಏಕೆಂದರೆ 7 ಗಂಟೆಗೆ ಮುಗಿಯುತ್ತೆ ಅಂತ ಉಂಟು. 7:10ರಿಂದ 7:50 ಅಥವಾ 8 ಗಂಟೆ ತನಕ ಇಟ್ಕೊಳ್ಳಿಕ್ಕಾಗತ್ತೆ. 6ರಿಂದ 7ಕ್ಕೆ ಅಲ್ಲಿ ಭಾಗವತ ಸಪ್ತಾಹ. 6ರಿಂದ 7, 5:15 7 ಎಷ್ಟೋ ಇದೆ, ಅದು ನಂಗೆ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ತೆ. ನಾವು ಇಲ್ಲಿ 7:10ರಿಂದ ತಪ್ಪಿದ್ರೆ 7:15ರಿಂದ, ಅದು 7 ಅಷ್ಟೇ ವ್ಯತ್ಯಾಸ. ಆದರೆ ಮಾಡದೇ ಇರೋದು ಬೇಡ. ಮಹಾಭಾರತದ ಯಜ್ಞ ನಿಲ್ಲೋದು ಬೇಡ. ನಾಳೆ ಇಲ್ಲೇ ಇರ್ತೀನಿ ನಾನು. ನಾಳೆ ಇಲ್ಲಿಂದ ಹೊರಡೋದು ಉಡುಪಿಗೆ. ಹೀಗಾಗಿ ನಾಳೆ ಇದನ್ನು ನೋಡುವ. ನಾಡಿದ್ದು ಮಾಡೋಣ. ಏಕೆಂದರೆ ಭಾಗವತನೇ ಮಾಡ್ತಾ ಇದ್ದೀವಿ ಅಂತ ಮಹಾಭಾರತಕ್ಕೆ. ಕೃಷ್ಣಾರ್ಪಣಮಸ್ತು.